ನಮ್ಗೆ ಹೇಗೆ ಗೊತ್ತಾಗುತ್ತೆ ನಾವು ಹೆಚ್ಚು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದೀವೋ ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೀವೋ ಅಂತ? ಅದಕ್ಕೊಂದು ಟ್ರ್ಯಾಕಿಂಗ್ ಸಿಸ್ಟಮ್ ಇದ್ದರೆ ಒಳ್ಳೆಯದು ಅಂತ ಅನಿಸ್ತಾ ಇದೆಯಾ? ಹಾಯ್, ನಾನು ಭಾರತಿ, ಲಾ ಆಫ್ ಅಟ್ರಾಕ್ಷನ್ ಕೋಚ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಹೇಗೆ ಅದನ್ನ ತಿಳ್ಕೊಳ್ಳೋದು ಅಂತ. ನೀವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಪ್ರತಿ 2 ಗಂಟೆಗಳಿಗೆ ಒಂದು ಅಲಾರಮ್ನ ಇಟ್ಕೊಳ್ಳಿ. ಆಮೇಲೆ ನೀವು ಕೆಲವೊಬ್ಬರು ಬೆಳಗ್ಗೆ ಎದ್ದಾಗ ತುಂಬ ಪಾಸಿಟಿವ್ ಆಗಿರ್ತಾರೆ, ತುಂಬ ಎನರ್ಜೆಟಿಕ್ ಆಗಿರ್ತಾರೆ. ಸ್ವಲ್ಪ ಮಧ್ಯಾಹ್ನ ಆಗ್ತಿದ್ದಂಗೆ ಸ್ವಲ್ಪ ಎನರ್ಜಿ ಲೋ ಅಂತ ಅನ್ನಿಸ್ಬೋದು, ಅಥವಾ ಏನೂ ತಿಳಿತಾ ಇಲ್ಲ, ಮೈಂಡ್ ಬ್ಲ್ಯಾಂಕ್ ಆದಂಗೆ, ಏನು ನ್ಯೂಟ್ರಲ್ ಸ್ಥಿತಿಲಿರ್ಬೋದು. ಆಮೇಲೆ ಸಾಯಂಕಾಲ ಆಗ್ತಾ ಇದ್ದಾಗೆ ದೇ ವಿಲ್ ಬಿ ಡ್ರೈನ್ಡ್ ಔಟ್, ಸುಸ್ತಾಗ್ಬಿಟ್ಟಿರ್ತಾರೆ. ಇನ್ನು ಕೆಲವೊಬ್ಬರು ಇದಕ್ಕೆ ತದ್ವಿರುದ್ಧವಾಗಿ ಬೆಳಗ್ಗೆ ಅಷ್ಟೊಂದು ಎನರ್ಜೆಟಿಕ್ ಅಥವಾ ಶಕ್ತಿಯುತವಾಗಿ ಇರೋದಿಲ್ಲ. ಸಾಯಂಕಾಲ ಆಗ್ತಾ ಇದ್ದಾಗ ದೇ ಫೀಲ್ ಮೋರ್ ಎನರ್ಜೆಟಿಕ್. ಆವಾಗ ಅವ್ರಿಗೆ ಏನೋ ಒಂಥರ ಉತ್ಸಾಹ, ಎನರ್ಜಿ ಬಂದಂಗಾಗುತ್ತೆ ಕೆಲಸ ಮಾಡೋದಕ್ಕೆ. ಅವ್ರಿಗೆ ಆವಾಗ ಪಾಸಿಟಿವ್ ಫೀಲಿಂಗ್ಸ್ ಬರ್ಬೋದು, ಪಾಸಿಟಿವ್ ಯೋಚನೆಗಳು ಬರ್ಬೋದು. ಸೊ ನೀವೇನು ಮಾಡಿ ಅಂತಂದರೆ, ತುಂಬ ಸರಳವಾಗಿ ಬೆಳಗ್ಗೆ ಎದ್ದಾಗಿನಿಂದ, ಈಗ ನೀವು 7 ಗಂಟೆಗೆ ಹೇಳ್ತೀರಾ ಅಂತಂದರೆ 9 ಗಂಟೆಗೆ ಒಂದು ಅಲಾರಮ್, 11 ಗಂಟೆಗೆ ಒಂದು ಅಲಾರಮ್, ಆಮೇಲೆ 1 ಗಂಟೆಗೆ, ಹೀಗೆ ಪ್ರತಿ 2 ಗಂಟೆಗಳಿಗೆ ಅಲಾರಮ್ ಇಟ್ಕೊಳ್ತಾ ಹೋಗಿ. ಆ 2 ಗಂಟೆ ಅವಧಿಯಲ್ಲಿ ನೀವು ಏನೇನು ಎಮೋಷನ್ಸ್ ಫೀಲ್ ಮಾಡ್ತೀರಾ? ಬೆಳಗ್ಗೆ ತಕ್ಷಣ ಮೋಟಿವೇಟ್ ಫೀಲ್ ಮಾಡ್ಬೋದು ಕೆಲವೊಬ್ಬರು. ಈಗ ನನ್ನ ಹಾಗೆ ನಾನು ಬೆಳಗ್ಗೆ ತಕ್ಷಣ ತುಂಬ ಎನರ್ಜೆಟಿಕ್ ಆಗಿರ್ತೀನಿ, ತುಂಬ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರ್ತೀನಿ. ಸೊ ಅಂಥವ್ರು ಏನು ಮಾಡಿ ಅಂತಂದರೆ, ಏನು ಎಮೋಷನ್ಸ್ ಬರ್ತಾ ಇದೆ ನಿಮಗೆ, ಯು ಫೀಲ್ ಇನ್ಸ್ಪೈರ್ಡ್, ಯು ಫೀಲ್ ಲೈಕ್ ಟು ಟೇಕ್ ಆ್ಯಕ್ಷನ್, ಏನಾದರೂ ಒಂದು ಹೊಸದ್ರ ಬಗ್ಗೆ ಆ 2 ಗಂಟೆಲಿ ಏನೇನು ಎಮೋಷನ್ಸ್ನ ಫೀಲ್ ಮಾಡಿರ್ತೀರಾ ಒಂದು ಕಡೆ ಬರೆದಿಟ್ಕೊಳ್ಳಿ. ಮತ್ತು 2 ಗಂಟೆ ಅವಧಿಯಲ್ಲಿ ಏನು ಎಮೋಷನ್ಸ್, ಡೆಫಿನೆಟ್ಲಿ ಥ್ರೂಔಟ್ ದ ಡೇ ನಮ್ಮ ಎಮೋಷನ್ಸ್ ಸೇಮ್ ಇರೋದಿಲ್ಲ, ಓಕೆನಾ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು. ಅದನ್ನೇ ಈಗ ಒಂದು ಡಾಕ್ಯುಮೆಂಟ್ರಿ ಥರ, ಒಂದು ಅಕೌಂಟಬಿಲಿಟಿ ಥರ ನಾವು ಮಾಡ್ತಾಯಿದ್ದೀವಿ. ಆವಾಗ ನೀವು ಒಂದು 2-3 ಡೇಸ್ ಈ ಥರ ಮಾಡಿದ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಹೊತ್ತಲ್ಲಿ ಜಾಸ್ತಿ ಎನರ್ಜೆಟಿಕ್ ಆಗಿರ್ತೀರಾ, ಯಾವ ಹೊತ್ತಲ್ಲಿ ನಿಮಗೆ ಪಾಸಿಟಿವ್ ಎಮೋಷನ್ಸ್ ಬರ್ತಾ ಇದೆ, ಆಮೇಲೆ ಎಷ್ಟು ಬರ್ತಾ ಇದೆ ಅಂತ ನೀವೇ ಲೆಕ್ಕ ಮಾಡ್ಬೋದು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಒಂದು 10 ಬಾರಿನೋ ಅಥವಾ ಒಂದು 5-8 ಬಾರಿನೋ ಪಾಸಿಟಿವ್ ಆಗಿ ಫೀಲ್ ಮಾಡ್ತಾಯಿದ್ದೀರಾ, ಪಾಸಿಟಿವ್ ಯೋಚನೆಗಳು ಬರ್ತಾ ಇದೆ ಅಂತಂದರೆ ನೀವು ಕೌಂಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಅದ್ರ ಮೇಲೆ ನೀವು ಯಾವುದು ಎಷ್ಟು ಬರ್ತಾ ಇದೆ ಅಂತ ಲೆಕ್ಕ ಹಾಕ್ಕೊಳ್ಬೋದು. ಇದು ಸುಲಭ ಇದೆ ಅಲ್ವಾ? ಇದು ನಿಮಗೆ ಹೆಲ್ಪ್ ಆಗಿತ್ತು ಅಂತಂದರೆ, ಹೆಲ್ಪ್ ಆಗಿದೆ ಅಂತ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.